ವೆಲ್ಕಮ್ ಟು ಬಸ್ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಇಯರ್ ಅವ್ರಿಗೆ ವರ್ಕ್ಶಾಪ್ ಕ್ಯಾಲ್ಕುಲೇಷನಲ್ಲಿ ಬರುವಂತಹ ಟ್ರಿಗ್ನೋಮೆಟ್ರಿಯಲ್ಲಿ ಬೇಸಿಕ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ವರ್ಕ್ಶಾಪ್ ಕ್ಯಾಲ್ಕುಲೇಷನಲ್ಲಿ ಟ್ರಿಗ್ನೋಮೆಟ್ರಿ ನೆಕ್ಸ್ಟ್ ಚಾಪ್ಟರ್. ಸೊ ಟ್ರಿಗ್ನೋಮೆಟ್ರಿ ಅಂದರೆ ಇಟ್ಸ್ ಅ ಗ್ರೀಕ್ ವರ್ಡ್. ಟ್ರಿಗ್ನೋಮೆಟ್ರಿ ಅನ್ನೋದೊಂದು ಗ್ರೀಕ್ ವರ್ಡ್ ವಿಚ್ ಮೀನ್ಸ್ ಮೆಜರ್ಮೆಂಟ್ ಆಫ್ ಟ್ರಯಾಂಗಲ್ಸನ್ನು ಮೆಜರ್ ಮಾಡೋದು ಅಂಥೇಳಿ ಟ್ರಿಗ್ನೋಮೆಟ್ರಿನ ಅರ್ಥ ಅದು. ಸೊ ಟ್ರಿಗ್ನೋಮೆಟ್ರಿಯ ಮೆಜರ್ಮೆಂಟ್ಸಲ್ಲಿ ಯಾವ್ಯಾವ ಬರುತ್ತೆ ಅಂತಂದರೆ ಸೈಡ್ಸ್, ಈ ಒಂದೊಂದು ಸೈಡಿನ ಅಳತೆಗಳು, ರೇಖೆಗಳು ಅಂತ ಏನು ಹೇಳ್ತೀವಲ್ಲ ಕನ್ನಡದಾಗ, ಅದನ್ನು ಆರ್ಮ್ಸ್ ಅಂತ ಕರಿತೀವಿ, ARMS ಆರ್ಮ್ಸ್. ಹಾಗೂ ಆ್ಯಂಗಲ್ಸ್, ಒಂದೊಂದು ಕೋಣೆಗಳು ಅಂತ ಏನು ಕೋಣೆ ಅಂತ ಹೇಳ್ತೀವಲ್ಲ, ಒಂದು ಕೋಣೆ, ಒಂದು ಆ್ಯಂಗಲ್ಸನ್ನು ಮೆಷರ್ ಮಾಡೋದು. ಹಾಗೂ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್, ಟೋಟಲ್ ಎಷ್ಟು ಏರಿಯಾ ಅಲ್ಲಿ ಟ್ರಯಾಂಗಲ್ ಇದೆ ಅನ್ನೋದನ್ನ ಏರಿಯಾ ಕಂಡುಹಿಡಿಯೋದು. ಇವು ಮೂರು ಟ್ರಿಗ್ನೋಮೆಟ್ರಿಕಲ್ ರೇಷಿಯೋಸಲ್ಲಿ ಯೂಸ್ ಮಾಡಿಕೊಂಡು ನಾವು ಮೆಷರ್ ಮಾಡ್ಬೋದಾದಂತಹ ಒಂದು ವ್ಯಾಲ್ಯೂಗಳು. ಸೊ ಇದರಲ್ಲಿ ಬಂದು ಯೂಶ್ವಲಿ 6 ಒಂದು ಸಿಂಬಲ್ಸ್ ಇದೆ, ಗ್ರೀಕ್ ಸಿಂಬಲ್ಸ್. ಆ ಸಿಂಬಲ್ಗಳಿಂದ ಸೈಡ್ಸ್ ಆಗಲಿ, ಆ್ಯಂಗಲ್ಸ್ ಆಗಲಿ, ಏರಿಯಾ ಆಗಲಿ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ದೋಸ್ ಆರ್ ಥೀಟಾ, ಆಲ್ಫಾ, ಬೀಟಾ ಆ್ಯಂಡ್ ಗಾಮಾ. ಇವು 4 ಸಿಂಬಲ್ಸಿಂದ ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಆ್ಯಂಗಲ್ಸ್ ಅಥವಾ ಸೈಡ್ಸ್ ಅಥವಾ ಏರಿಯಾ ಆಫ್ ಟ್ರಯಾಂಗಲನ್ನು ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು 6 ವರ್ಡ್ಸ್ ನಾವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿದ್ದು. ಆ 6 ವರ್ಡ್ಸಲ್ಲಿ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿ ಡಿಪೆಂಡ್ ಆಗಿರುತ್ತೆ. ಅದು ಬಂದು ಸೈನೆ, ಕೊಸೈನ್, ಟ್ಯಾಂಜೆಂಟ್, ಕೋಟ್ಯಾಂಜೆಂಟ್, ಸೀಕೆಂಟ್, ಕೋಸಿಕೆಂಟ್. ಸೊ ಇವನ್ನ ನಾವು ನಾರ್ಮಲ್ ಆಗಿ ಕರೆಯೋದು ಸೈನ್, ಕಾಸ್, ಟ್ಯಾನ್, ಕಾಟ್, ಸೆಕ್ ಆ್ಯಂಡ್ ಕಾಸೆಕ್ ಅಂತ ಕರಿತೀವಿ. ಬಟ್ ವಿತೌಟ್ ದಿಸ್ ಥೀಟಾ ಅಥವಾ ಅದೇ ಆ್ಯಂಗಲ್ ಅಥವಾ ಏನು ಅಳತೆ ಮಾಡ್ತಾ ಇದ್ದೀವಿ ಅನ್ನೋದು ಗ್ರೀಕ್ ಸಿಂಬಲ್ ಬಗ್ಲಾಗಿಲ್ಲ ಅಂತಂದರೆ ಸೈನ್, ಕಾಸ್, ಟ್ಯಾನ್ ಈ ಒಂದು ವರ್ಡ್ಸ್ಗಳಿಗೆ ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕಾಗಿ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೆಕ್ ಥೀಟಾ ಆ್ಯಂಡ್ ಕೊಸೆಕ್ ಥೀಟಾ ಅಂತ ಈ ಒಂದು 6 ವರ್ಡ್ಸನ್ನು ನಾವು ನೆನ್ಪಿಟ್ಕೊಂಡು ಅದ್ರ ಮಧ್ಯೆ ಇರೋವಂತಹ ರಿಲೇಷನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನಮಗೆ ಟ್ರಿಗ್ನೋಮೆಟ್ರಿ ಬಹಳ ಈಸಿ ಆಗುತ್ತೆ. ಸೊ ಇದರಲ್ಲಿರೋ ರಿಲೇಷನ್ ಏನು? ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೊಂಡಿದ್ದವಾಗ ಈ ಬೇಸ್ ಲೈನನ್ನು ನಾವು ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ, ಆ್ಯಂಡ್ ಈ ಒಂದು ಸ್ಟ್ರೇಟ್ ಲೈನನ್ನು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಆ್ಯಂಡ್ ಈ 2 ಲೈನ್ಗಳನ್ನು ಜಾಯಿಂಟ್ ಮಾಡುವಂತಹ ಲೈನನ್ನು ಯಾವ ಲೈನಿಂದ ಆದರೆ ಟ್ರಯಾಂಗಲ್ ಆಕಾರ ಬರುತ್ತೆ ಆ ಲೈನನ್ನು ಹೈಪೋಟೆನಸ್ ಸೈಡ್ ಅಂತ ಕರಿತೀವಿ. ಸೊ ಇವೆಲ್ಲ ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಹೈಪೋಟೆನಸ್ಗೆ HYP ಅಂಥೇಳಿ, ಅಪೋಸಿಟ್ ಸೈಡ್ಗೆ OPP ಅಂಥೇಳಿ, ಅಡ್ಜಸೆಂಟ್ ಸೈಡ್ಗೆ ADJ ಅಂಥೇಳಿ. ಫರ್ದರ್ ಫಾರ್ಮುಲಾಸ್ ಅಲ್ಲೆಲ್ಲ ಇದನ್ನೇ ಮೆನ್ಷನ್ ಮಾಡ್ತೀವಿ. ಸೊ ಫಸ್ಟ್ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಇದರಲ್ಲೆಲ್ಲ ಇರುವಂತಹ ರಿಲೇಷನನ್ನು, ಏನು ರಿಲೇಷನ್ ಇದೆ ಅದರಲ್ಲಿ ಅನ್ನೋದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಈ ಒಂದು 6 ವರ್ಡ್ಸಲ್ಲಿ ಏನು ರಿಲೇಷನ್ ಇದೆ, ಅದು ಯಾವ ರೀತಿ ಫಾರ್ಮುಲಾಸ್ ಇದೆ ಅನ್ನೋದನ್ನು ತಿಳಿಯೋದು. ಸೊ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಸೊ ಸೈನ್ ಥೀಟಾದಂದು ಅಪೋಸಿಟನ್ನು ಡಿವೈಡ್ ಬೈ ಹೈಪೋಟೆನಸ್ ಮಾಡಿದ್ರೆ ಸೈನ್ ಥೀಟಾ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಕಾಸ್ ಥೀಟಾ ಬಂದು ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್, ಮತ್ತು ಟ್ಯಾನ್ ಥೀಟಾ ವ್ಯಾಲ್ಯೂ ಬಂದು ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಸೊ ಇದರಲ್ಲಿ ಹೇಗೆ ಅಂತಂದರೆ ಈ 3ಅನ್ನು ನಾವು ನೆನಪಿಟ್ಕೊಳ್ಳೋದಾದರೆ, ಸೊ ಇಲ್ಲಿ ನೋಡಿ, ಸೊ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಈ 3ಅನ್ನು ನೆನಪಿಟ್ಕೊಳ್ಳೋದಾದರೆ ಈ ಉಳಿದಿರೋ 3 ಇವು 3ರಿಂದ ರೆಸಿಪ್ರೋಕಲ್ ಅಂತ ಹೇಳ್ತೀವಿ, ಅಂದರೆ ಆಪೋಸಿಟ್ ಅಂತ ಹೇಳ್ತೀವಿ. ಸೊ ಸೈನ್ ಥೀಟಾ ಬಂದು ಕೊಸೆಕ್ ಥೀಟಾದು ರೆಸಿಪ್ರೋಕಲ್. ಸೊ ಅಂದರೆ ಸೈನ್ ಥೀಟಾ ಏನಿದೆ ಅಪೋಸಿಟ್ ಬೈ ಹೈಪೋಟೆನಸ್ ಇದೆ, ಕೊಸೆಕ್ ಬಂದು ಹೈಪೋಟೆನಸ್ ಬೈ ಅಪೋಸಿಟ್ ಅಂದರೆ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ನೆಕ್ಸ್ಟ್ ಕಾಸ್ ಥೀಟಾ ಬಂದು ನಮಗೆ ಸೆಕ್ ಥೀಟಾದು ರೆಸಿಪ್ರೋಕಲ್ ಅಂತ ಹೇಳ್ಬೋದು. ರೆಸಿಪ್ರೋಕಲ್ ಅಂದರೆ ಅಪೋಸಿಟ್. ಸೊ
ಕಾಸ್ ಥೀಟಾ ಬಂದು ಸೆಕ್ ಥೀಟಾಗೆ ರೆಸಿಪ್ರೋಕಲ್. ಸೊ ಕಾಸ್ ಥೀಟಾ ಏನಿದೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಸೆಕ್ ಥೀಟಾ ಬಂದು ಹೈಪೋಟೆನಸ್ ಬೈ ಅಡ್ಜಸೆಂಟ್. ಜಸ್ಟ್ ನ್ಯೂಮರೇಟರ್ದು ಡಿನಾಮಿನೇಟರಲ್ಲಿ, ಡಿನಾಮಿನೇಟರ್ದು ನ್ಯೂಮರೇಟರಲ್ಲಿ ಅಪೋಸಿಟ್ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಥೀಟಾ ಬಂದು ಕಾಟ್ ಥೀಟಾಗೆ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಸೊ ಟ್ಯಾನ್ ಥೀಟಾ ಬಂದು ಕಾಟ್ ಥೀಟಾಗೆ ರೆಸಿಪ್ರೋಕಲ್. Tan theta opposite by adjacent, whereas cot theta is adjacent by opposite. ಸೊ ಈ ಒಂದು 6 ನೋಡಿದಿರಲ್ಲ, ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸೆಕ್ ಥೀಟಾ, ಸೆಕ್ ಥೀಟಾ ಆ್ಯಂಡ್ ಕಾಟ್ ಥೀಟಾ. ಯಾವುದಕ್ಕೆ ಯಾವುದು ಅಪೋಸಿಟ್ ಅನ್ನೋದು ಕರೆಕ್ಟಾಗಿ ನಾನು ಫಸ್ಟ್ ಆರೋ ಮಾರ್ಕ್ಸ್ ಹಾಕಿ ರಿಸೆಂಬಲ್ ಮಾಡಿರೋದನ್ನು ಬರ್ಕೊಂಡು ನೆನಪಿಟ್ಕೊಳ್ರಿ. ಸೊ ಸೈನ್ ಥೀಟಾಗೆ ಕೊಸೆಕ್ ಥೀಟಾ ಅಪೋಸಿಟ್ ರೆಸಿಪ್ರೋಕಲ್, ಕಾಸ್ ಥೀಟಾಗೆ ಸೆಕ್ ಥೀಟಾ ರೆಸಿಪ್ರೋಕಲ್, ಮತ್ತು ಟ್ಯಾನ್ ಥೀಟಾಗೆ ಕಾಟ್ ಥೀಟಾ ರೆಸಿಪ್ರೋಕಲ್. ಸೊ ಇದಿಷ್ಟು ಅಲ್ಲದೆ ಇನ್ನು ಕೆಲವೊಂದು ಫಾರ್ಮುಲಾಸ್ ಇದೆ, ಅವು ನಾರ್ಮಲ್ ಆಗಿ ಇರುವಂಥವು. ಅದನ್ನು ಹೇಗೆ ಅನ್ನೋದು ನಾವು ಡಿರೈವೇಷನ್ ಮಾಡ್ಬೋದು. ಸೊ ಫಸ್ಟ್ ಏನು ಹೇಳ್ತಾರೆ, ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳ್ತಾರೆ. ಸೊ ಅದನ್ನು ಯಾವ ರೀತಿ ನಾವು ಪ್ರೂವ್ ಮಾಡ್ಬೋದು ಅಂತಂದರೆ, ಸೈನ್ ಥೀಟಾ ವ್ಯಾಲ್ಯೂ ಏನಿದೆ ಇಲ್ಲಿ ಅಪೋಸಿಟ್ ಬೈ ಹೈಪೋಟೆನಸ್ ಬರ್ಕೋಬೇಕು, ಇಂಟು ಕೊಸೆಕ್ ಥೀಟಾ ವ್ಯಾಲ್ಯೂ ಏನಿದೆ ಹೈಪೋಟೆನಸ್ ಬೈ ಅಪೋಸಿಟ್, ಆ ವ್ಯಾಲ್ಯೂನ ಹಾಕ್ಕೋಬೇಕು. ಇವಾಗ ಅಪೋಸಿಟ್ ಸೈಡ್ಸಲ್ಲಿರೋ ಎರಡೂ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುತ್ತೆ ಇಲ್ಲಿ ಏನೂ ಇಲ್ಲ ಅಂತಂದರೆ 2 ಕ್ಯಾನ್ಸಲ್ ಆದರೆ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, ಆ್ಯಂಡ್ ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. 1 ಇಂಟು 1 is equals to 1. ಸೊ ಇದೇ ಒಂದು ಈಕ್ವೇಷನನ್ನು ನಾವು ಬೇರೆ 2 ಥರನೂ ಬರೀಬೋದು. ಹೇಗೆ ಅಂತಂದರೆ, ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1, ಇದನ್ನು ಈ ಕಡೆ ತಗೊಂಡಿದ್ದವಾಗ ನ್ಯೂಮರೇಟರ್ದು ಡಿನಾಮಿನೇಟರಲ್ಲಿ ಬರುತ್ತೆ, 1 ಬೈ ಕೊಸೆಕ್ ಥೀಟಾ ಅಂತ ಬರಿಬೋದು. ಹಾಗೆ ಕೊಸೆಕ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ, ಈ ಸೈನ್ ಥೀಟಾನ ಈ ಕಡೆ ತಗೊಂಡ್ರೆ ಡಿನಾಮಿನೇಟರ್ಗೆ ಹೋಗುತ್ತೆ, 1 ಬೈ ಸೈನ್ ಥೀಟಾ ಅಂತ ಬರಿಬೋದು. ಅದೇ ರೀತಿ ಇನ್ನು ಕೆಲವೊಂದು ಡಿರೈವೇಷನ್ಸನ್ನು ಡಿರೈವ್ ಮಾಡೋಣ. ಇಂಟು ಸೆಕ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಇದನ್ನು ಸೇಮ್ ವೇ ಸಿಮಿಲರ್ಲಿ ನಾವು ಯಾವ ರೀತಿ ವ್ಯಾಲ್ಯೂಸ್ ಹಾಕ್ಕೊಂಡು ಪ್ರೂವ್ ಮಾಡಿದ್ದೀವಿ 1 ಅನ್ನೋದನ್ನು ಅದೇ ರೀತಿ ಪ್ರೂವ್ ಮಾಡಬೇಕು. ಕಾಸ್ ಥೀಟಾ ವ್ಯಾಲ್ಯೂ ಏನಿದೆ adjacent divide by hypotenuse into sec theta value ಏನಿದೆ hypotenuse divide by adjacent. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಬೋದು ಈ ರೀತಿ. ದ್ಯಾಟ್ ಇಸ್ ಈಕ್ವಲ್ಸ್ ಟು, ಏನೂ ಇಲ್ಲ ಅಂತಂದರೆ 2 ಕ್ಯಾನ್ಸಲ್ ಆದಮೇಲೆ 1 ಉಳಿಯುತ್ತೆ, ಇಲ್ಲಿ 1 ಇದ್ದ ಹಾಗೆ 1 ಇಂಟು 1 ಇಸ್ ಈಕ್ವಲ್ಸ್ ಟು 1. ಸೊ ಇದನ್ನು ನಾವು ಪ್ರೂವ್ ಮಾಡಿದ್ದೀವಿ. ಸೊ ಈ ಈಕ್ವೇಷನ್ನ ಬೇರೆ ಈಕ್ವೇಷನ್ಸ್ ಆಗಿ ಕಾಸ್ ಥೀಟಾಗೆ ಸಂಬಂಧಪಟ್ಟಂಗೆ, ಸೆಕ್ ಥೀಟಾಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಬರೀಬಹುದು. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ, ಇದನ್ನು ಈ ಕಡೆ ತಗೊಳ್ರಿ, ಡಿನಾಮಿನೇಟರ್ಗೆ ಹೋಗುತ್ತೆ, ಸೆಕ್ ಥೀಟಾ, ವೇರಾಸ್ sec theta is equals to 1 by cos theta. ಸೊ ಈ ಈಕ್ವೇಷನ್ನ ಬೇರೆ 2 ಥರ ನಾವು ಇದನ್ನು ಬರಿಬೋದು. ಇನ್ ಸಮ್ ಕೇಸ್ ಪ್ರಾಬ್ಲಮ್ಸಲ್ಲಿ ನಮಗೆ ಕಾಸ್ ಥೀಟಾ ಕೇಳಿದ್ದಾರೆ ಅಂತ ತಿಳ್ಕೊಳ್ರಿ. ಕಾಸ್ ಥೀಟಾ ವ್ಯಾಲ್ಯೂ ನಾವು ಹಾಕಬೇಕಾದ್ರೆ ಯಾವುದಾದ್ರೂ ಸರಿ ಹೋಗುತ್ತೆ ಅಲ್ಲಿ ಅಂಥೇಳಿ ನೋಡ್ಕೊಂಡು ಹಾಕ್ಬೋದು. ಸೊ ನಮ್ಮ ಪ್ರಾಬ್ಲಮ್ಗೆ 1 ಬೈ ಸೆಕ್ ಥೀಟಾ ಅಂತ ವ್ಯಾಲ್ಯೂ ಹಾಕಿದರೆ ನಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ ಅನ್ನೋ ಹಾಗಿದ್ರೆ, ಸೊ ವಿ ಕ್ಯಾನ್ ಪುಟ್ ದಿಸ್ ಫಾರ್ಮುಲಾ ಓವರ್ ದೇರ್. So next value is tan theta into cot theta is equals to 1. So ಇದನ್ನ ಯಾವ ರೀತಿ ಪ್ರೂವ್ ಮಾಡಬೇಕು. So tan theta is equals to opposite by adjacent into cot theta is equals to adjacent by opposite. Same procedure, cancellation. ಯಾವುದು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, 1 ಇಂಟು 1 is equals to 1. ಸೊ ನೆಕ್ಸ್ಟ್ ಇನ್ನೂ 2 ಫಾರ್ಮುಲಾಸ್ ಇದರಿಂದ ಏನು ಬರೀಬೋದು, ಟ್ಯಾನ್ ಥೀಟಾ ಹಾಗೂ
ಕಾಟ್ ಥೀಟಾನ ವ್ಯಾಲ್ಯೂಸನ್ನು ಬರೀಬೋದು. ಹೇಗೆ? ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ ಕಾಟ್ ಥೀಟಾ, that is equals to cot theta is equals to 1 by tan theta. So ಇದಿಷ್ಟು ಫಾರ್ಮುಲಾಸ್, ಮೂರು ರಿಲೇಷನ್ಸ್ ಮಧ್ಯೆ ನಾವು ಚೇಂಜ್ ಮಾಡ್ಕೊಂಡು ಬರೀಬಹುದು. ಸೊ ನೆಕ್ಸ್ಟ್ ಬಂದು ಎರಡು ಇರುವಾಗ ಮೂರನೇ ರೇಷಿಯೋ ಡಿರೈವ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ sin theta divide by cos theta is equals to tan theta. ಅಂದರೆ ಫಸ್ಟ್ ರೇಷಿಯೋ ಡಿವೈಡ್ ಬೈ ಸೆಕೆಂಡ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಥರ್ಡ್ ರೇಷಿಯೋ ಬರುತ್ತೆ ನಮಗೆ. ಸೊ ಸೈನ್ ಥೀಟಾ ಫಸ್ಟ್ ರೇಷಿಯೋ, ಕಾಸ್ ಥೀಟಾ ಸೆಕೆಂಡ್ ರೇಷಿಯೋ, ಇವೆರಡನ್ನು ನಾವು ಡಿವೈಡ್ ಮಾಡಿದವಾಗ ಟ್ಯಾನ್ ಥೀಟಾ ಬರುತ್ತೆ. ಅದನ್ನು ಹೇಗೆ ನಾವು ಡಿರೈವ್ ಮಾಡ್ಬೋದು? ಅದನ್ನು ಆಪೋಸಿಟ್ ಸೈನ್ ಥೀಟಾ ವ್ಯಾಲ್ಯೂ ಏನಿದೆ ಆಪೋಸಿಟ್ ಬೈ ಹೈಪೋಟೆನಸ್ ಹೋಲ್ ಡಿವೈಡ್ ಬೈ ಇದನ್ನು ಕಾಸ್ ಥೀಟಾ ವ್ಯಾಲ್ಯೂ ಏನಿದೆ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟೆನಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಸೊ ಇದರನ್ನ ನಾವು ಏನು ಮಾಡಬೇಕು? ಇವಾಗ ಈ ಡಿನಾಮಿನೇಟರಲ್ಲಿರೋವನ್ನ ಈ ಕಡೆ ತಗೊಂಡು ಹೋಗಬೇಕು, ಸೈಡಿಗೆ ಸೈಡ್ ಬೈ ಸೈಡ್ ಬರ್ಕೊಂಡಿದ್ದವಾಗ ಇಲ್ಲಿರುವಂತಹ ಡಿವಿಷನ್ ಸಿಂಬಲ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್, ಇದನ್ನು ನಾವು ಈ ಕಡೆ ತೊಗೊಂಡಿದ್ದವಾಗ ಇಂಟು ಹಾಕಬೇಕು. ಇಲ್ಲಿ ಡಿವಿಷನ್ ಏನಿದೆ ಅದನ್ನು ಇಂಟು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇರೋ ಎರಡು ಡಿನಾಮಿನೇಟರಲ್ಲಿರೋದು ನ್ಯೂಮರೇಟರ್ಗೆ, ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರ್ಗೆ ರೆಸಿಪ್ರೋಕಲ್ ಆಗುತ್ತೆ. ಹೈಪೋಟೆನಸ್ ಡಿವೈಡ್ ಬೈ ಅಡ್ಜಸೆಂಟ್ ಏನು ಉಳ್ಕೊಳ್ಳುತ್ತೆ ಇಲ್ಲಿ? ಹೈಪೋಟೆನಸ್ ಮತ್ತು ಹೈಪೋಟೆನಸ್ ನಾವು ಕ್ಯಾನ್ಸಲೇಷನ್ ಮಾಡ್ಬೋದು. ವಾಟ್ ವಿಲ್ ಬಿ ರಿಮೈನಿಂಗ್? ಅಪೋಸಿಟ್ ಡಿವೈಡ್ ಬೈ adjacent. Okay, so opposite divide by adjacent tan theta na hauda illa values ಅಲ್ಲಿ ನೋಡ್ರಿ ಥರ್ಡ್ ರೇಷಿಯೋ ಏನಿದೆ ಇಲ್ಲಿ tan theta is equals to opposite divide by adjacent. So sin theta divide by cos theta is equals to tan theta ಅಂತ ಪ್ರೂವ್ ಆಯಿತು. ನಾವು ಫಸ್ಟ್ ತ್ರೀ ರೇಷಿಯೋಸ್ ಮಧ್ಯೆ ರಿಲೇಷನ್ ಈ ರೀತಿ ಇದೆ. ನೆಕ್ಸ್ಟ್ ಇನ್ನೊಂದು ಉಳಿದಿರೋ 3 ವ್ಯಾಲ್ಯೂಸ್ ಅಲ್ಲಿ ರಿಲೇಷನ್ ಹೇಗಿದೆ ಅಂತ ನೋಡೋಣ. cosec theta divide by sec theta is equals to cot theta. ಸೊ ಇದನ್ನ ನಾವು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡೋಣ. cosec theta ವ್ಯಾಲ್ಯೂ ಏನಿದೆ ಹೈಪೋಟೆನಸ್ ಬೈ ಅಪೋಸಿಟ್ ಹೋಲ್ ಡಿವೈಡ್ ಬೈ sec theta ವ್ಯಾಲ್ಯೂ ಏನಿದೆ ಹೈಪೋಟೆನಸ್ ಡಿವೈಡ್ ಬೈ adjacent. ಇವಾಗ ನಾವು ಈ ಕಡೆ ಇವೆರಡನ್ನ ನ್ಯೂಮರೇಟರಲ್ಲಿ ಇರೋದನ್ನ ಡಿನಾಮಿನೇಟರಲ್ಲಿ ಇರೋದನ್ನ ಆ ಕಡೆ ಸೈಡ್ ತಗೊಂಡಿದ್ದವಾಗ ಹೈಪೋಟೆನಸ್ ಡಿವೈಡ್ ಬೈ ಆಪೋಸಿಟ್ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಇದನ್ನು ನಾವು ಆ ಕಡೆ ತಗೊತಾ ಇದ್ದೀವಿ, ಅದಕ್ಕಾಗಿ ಈ ಹೋಲ್ ಡಿವೈಡೇಷನ್ ಏನಿದೆಲ್ಲ ಅದು ಇಂಟು ಕನ್ವರ್ಟ್ ಆಗುತ್ತೆ. ಇವೆರಡು ರೆಸಿಪ್ರೋಕಲ್ ಆಗ್ತವೆ. adjacent divide by hypotenuse. Okay, hypotenuse ಮತ್ತು ಇಲ್ಲಿ hypotenuse ಕ್ಯಾನ್ಸಲ್ ಆಗುತ್ತೆ. adjacent divide by opposite. So that is equals to ನೋಡ್ರಿ ಇಲ್ಲಿ adjacent divide by opposite ಅಂದರೆ cot theta. That is equals to cot theta. So hence it is proved that cosec theta divide by sec theta is equals to cot theta ಅಂತ ಪ್ರೂವ್ ಆಗಿದೆ. 15 minutes ಕಟ್ ಮಾಡಿ. ಸೊ ಇದನ್ನ ನಾವು ಉಲ್ಟಾ ಮಾಡಿದ್ರೂ ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ sec theta
ಡಿವೈಡ್ ಬೈ ಕೊಸೆಕ್ ಥೀಟಾ ಆದ್ರೂ ಇಸ್ ಈಕ್ವಲ್ಸ್ ಟು ಕಾಟ್ ಥೀಟಾ ಅಂತಲೇ ಬರುತ್ತೆ. ಹೇಗೆ ಅಂತ ನಿಮಗೆ ಹೇಳೋದಾದರೆ ಇದರ ಮೇಲ್ಗಡೆ ಬರುತ್ತೆ hypotenuse divided by adjacent is whole divided by hypotenuse divided by opposite, that is equals to hypotenuse divided by adjacent as it is ಹಾಕ್ಕೊಳ್ಳಿ ಇಂಟು ಹಾಕ್ಕೊಂಡು ಇದನ್ನ opposite divide by hypotenuse. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ಸ್ ಟು ಉಳಿಯೋದೇನು opposite divide by adjacent. So it's equals to tan theta. tan theta ಅಂತ ಪ್ರೂವ್ ಮಾಡಿ ಈ ರೀತಿ ಅಪೋಸಿಟ್ ಅಲ್ಲಿ ವ್ಯಾಲ್ಯೂಸ್ ಹಾಕ್ಕೊಂಡ್ರೆ ಸೆಕ್ ಥೀಟಾ ಇಲ್ಲಿ ಕೊಸೆಕ್ ಡಿವೈಡ್ ಬೈ ಸೆಕ್ ಇರೋದನ್ನ ಸೆಕ್ ಥೀಟಾ ಡಿವೈಡೆಡ್ ಬೈ ಕೊಸೆಕ್ ಥೀಟಾ ಹಾಕ್ಕೊಂಡು tan theta ಅಂತ ನಾವು ಪ್ರೂವ್ ಮಾಡ್ಬೋದು. ಸೊ ಸೆಕ್ ಥೀಟಾ ವ್ಯಾಲ್ಯೂ ಹಾಕಿದ್ದೀವಿ, ಕೊಸೆಕ್ ಥೀಟಾ ವ್ಯಾಲ್ಯೂ ಹಾಕಿದ್ದೀವಿ, ಮತ್ತು ಇದನ್ನು ಮಲ್ಟಿಪ್ಲಿಕೇಶನಲ್ಲಿ ಮಾಡ್ಕೊಂಡಿದ್ದೀವಿ. ಎರಡು ಕ್ಯಾನ್ಸಲ್ ಆಯಿತು. ಅಪೋಸಿಟ್ ಬೈ adjacent ಉಳಿಯುತ್ತೆ. ಸೊ ಅಪೋಸಿಟ್ ಬೈ adjacent is equals to tan theta. ಸೊ ಇದೇ ಥರ ಫಸ್ಟ್ ಈಕ್ವೇಷನನ್ನು ನಾವು ಅಪೋಸಿಟಲ್ಲಿ ಹಾಕ್ಕೊಂಡು ಡಿರೈವ್ ಮಾಡ್ಬೋದು. ಅಂದರೆ ಕಾಸ್ ಥೀಟಾ, ಸೊ ಫಸ್ಟ್ ಯೂಶ್ವಲಿ ವ್ಯಾಲ್ಯೂಸ್ ಇರೋದು ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಥೀಟಾ ಅಂತ ಇತ್ತು, ಹೌದಾ? ಇದನ್ನು ಅಪೋಸಿಟಲ್ಲಿ ಹಾಕಿ ನಾವು ಡಿರೈವ್ ಮಾಡಿದವಾಗ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಕಾಟ್ ಥೀಟಾ ಅಂತಲೂ ಪ್ರೂವ್ ಮಾಡ್ಬೋದು ನಾವು. ಲೆಟ್ ಅಸ್ ಸಿ ಹೌ ಇಟ್ ಈಸ್. ಕಾಸ್ ಥೀಟಾ ಒಂದು ವ್ಯಾಲ್ಯೂ adjacent divide by hypotenuse whole divide by sin theta value ಬಂದು opposite divide by hypotenuse. ಸೊ ಸೇಮ್ ರೆಸಿಪ್ರೋಕಲ್ ತಗೊಂಡಿದ್ದವಾಗ ನಾವು adjacent divide by hypotenuse ಇಂಟು ಇವು ನ್ಯೂಮರೇಟರಲ್ಲಿ ಡಿನೋಮಿನೇಟರಿಗೆ ಇರೋದು ನ್ಯೂಮರೇಟರ್ಗೆ ಹೋಗುತ್ತೆ. hypotenuse divide by opposite. ಸೊ hypotenuse ಕ್ಯಾನ್ಸಲ್ ಆಗಿದ್ದವಾಗ ಉಳಿಯೋದೇನು ಉಳಿಯುತ್ತೆ? adjacent divide by opposite, that is equals to ನೋಡಿ ಇಲ್ಲಿ cot theta ಏನಿದೆ adjacent divide by opposite. So hence it is proved cos theta divided by sin theta is equals to cot theta ಅಂತ ಪ್ರೂವ್ ಆಗುತ್ತೆ.